ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಬಂದು ಮಹಾದೇವ ಕಾವ್ಯನ ಹತ್ರ ಬರ್ತಾನೆ. ಯಾಕಂತ ಅಂದರೆ ಕಾವ್ಯ ಮತ್ತು ಪ್ರೇಮ ಇಬ್ಬರು ಅವ್ರ ತವ್ರ ಮನೆಗೆ ಹೋಗ್ತಿದ್ದಾರೆ. ಮಹಾದೇವ ಕಾವ್ಯನ ಹತ್ರ ಬಂದು ಅಂದರೆ ಕಾವ್ಯ ಮನೆಯಿಂದ ಹೋಗ್ತಿರೋದು ಮಹಾದೇವಂಗೆ ಬೇಜಾರಾಗ್ತಿರತ್ತೆ. ಸೊ ಕಾವ್ಯನ ಹತ್ರ ಬಂದು ಕೇಳ್ತಾನೆ, ನೀನೇನಾದರೂ ನನ್ನನ್ನು ಮನೆಯಿಂದ ಹೋದ್ಮೇಲೆ ಮಿಸ್ ಮಾಡ್ತೀಯಾ ಅಂತ. ಅದಕ್ಕೆ ಕಾವ್ಯ ತುಂಬ ರೂಢಾಗಿ ಮಾತಾಡ್ತಾಳೆ. ನಾನು ನಿನ್ನ ಸಹವಾಸನೇ ಇಲ್ಲದೇ ನಾನು ನೆಮ್ಮದಿಯಾಗಿರ್ತೀನಿ, ನಾನು ಸ್ವಲ್ಪ ದಿನ ಸಂತೋಷವಾಗಿರ್ತೀನಿ, ಆ ಥರ ನಾನು ಮಿಸ್ ಎಲ್ಲ ಮಾಡಲ್ಲ. ಅಂದರೂ ನಾನು ಈ ಮನೇಲಿ ಮಿಸ್ ಮಾಡ್ತೀನಿ ಅಂತ ಅಂದರೆ ಒಬ್ರನ್ನ ಮಿಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಮಹಾದೇವ ಇದ್ದವನು ಅದು ನಾನೇ ಅಂತ ಅಂದ್ಕೊಳ್ತಾನೆ, ಅವಳೆಷ್ಟೇ ರೂಢಾಗಿ ಮಾತಾಡೋದು. ಅದಾದಮೇಲೆ ನಾನು ಯಾರನ್ನು ಮಿಸ್ ಮಾಡ್ತೀನಿ ಅಂತ ಅತ್ತೆ ಮತ್ತು ಪಂಚಮಿನ ಮಿಸ್ ಮಾಡ್ತೀನಿ ಅಂತ ಹೇಳಿದ್ದು ಕೇಳಿ ಮಹಾದೇವಂಗೆ ಬೇಜಾರಾಗುತ್ತೆ. ಅದಾದಮೇಲೆ ಕಾವ್ಯ ನನಗೆ ನಿನ್ನ ಹತ್ರ ಮಾತಾಡಿ ಬಾಯಿ ನೋವು ಬಂತು, ನೀರು ಕುಡಿತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಆದರೆ ಮಹಾದೇವ ನಂಗೆ ಗೊತ್ತು ಕಾವ್ಯ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಐತೆ, ಆದರೆ ನೀನು ತೋರಿಸ್ಕೊತಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟು ಪ್ರೇಮ ಮತ್ತು ರಾಮ್ ಸೀನ್ ಬರುತ್ತೆ. ಪ್ರೇಮ ರಾಮ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ದೇ ಬಟ್ಟೆ ಪ್ಯಾಕ್ ಮಾಡ್ತಾ ಕೇಳ್ತಾಳೆ, ನಾನೇನಾದ್ರು ಹೋದರೆ ನಿನ್ನನ್ನು ಮಿಸ್ ಮಾಡ್ತೀಯಾ ಅಂತ. ಆಗ ರಾಮ್ ಇದ್ದವನು ಇಲ್ಲ ನಾನು ಮಿಸ್ ಮಾಡಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಪ್ರೇಮ ಹೌದಾ ಅಂತ ಬೇಜಾರಾಗ್ತಾ ಇರಬೇಕಾದ್ರೆ ನೀನು ಸ್ವಲ್ಪ ಮಿಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪನ ಏನಕ್ಕೆ ಅಂತ ಕೇಳಿದಾಗ ನೀನು ಬರೀ ಇಷ್ಟೇ ಉದ್ದ ಇದೆಯಲ್ವಾ, ಅದಕ್ಕೆ ನಿನ್ನ ಸ್ವಲ್ಪ ಮಿಸ್ ಮಾಡ್ತೀನಿ ಅಂತ ಕಾಲು ಎಳಿತಾನೆ. ಅದಕ್ಕೆ ಪ್ರೇಮ ಇದ್ದವಳು ಅಯ್ಯೋ ತಡಿ, ಹಂಗಾದ್ರೆ ನೀನು ನನ್ನ ಮಿಸ್ ಮಾಡ್ತೀಯಾ ಅಂತ ಅಂದರೆ ನಾನು ಬಿಟ್ಟೇ ಹೋಗಲ್ಲ ಅಂದ್ಬಿಟ್ಟು ಮತ್ತೆ ಬ್ಯಾಗಿಂದ ಬಟ್ಟೆಗಳನ್ನೆಲ್ಲ ಎತ್ತಿಡ್ತಿರ್ತಾಳೆ. ಆಗ ರಾಮ್ ಇದ್ದವನು ಹೋಗ್ಬಿಟ್ಟು ಬಾ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಕಳಿಸ್ತಾನೆ. ಆಗ ಪ್ರೇಮ ಇದ್ದವಳು ಹೋಗಿ ಮಲ್ಕೊಳ್ತಾಳೆ. ಹೋಗಿ ಮಲ್ಕೊಂಡು ಕೆಳಗಡೆ ಮಲಗಿರ್ತಾಳೆ. ಮತ್ತಿನ್ನು ಸ್ವಲ್ಪ ಹೊತ್ತು ಬಂದ್ಬಿಟ್ಟು ನೋಡಿದ್ರೆ ರಾಮ್ ಜೊತೆ ಬಂದು ಹಾಸಿಗೆ ಮೇಲೆ ಮಲಗಿರ್ತಾಳೆ. ರಾಮ್ ಕಂಡ್ಬಿಟ್ಟು ನೋಡಿದಾಗ ಇದೇನಿದು ಪ್ರೇಮ, ನೀನು ಯಾಕೆ ಇಲ್ಲಿ ಬಂದು ಮಲಗಿದ್ಯಾ ಅಂತ ಕೇಳಿದಾಗ ಅದು ರಾಮ್ ಕೆಳಗಡೆ ಒಂದು ಬ್ರಹ್ಮ ರಾಕ್ಷಸ ಬಂತು, ಅದಕ್ಕೆ ನಾನು ಬಂದು ಇಲ್ಲಿ ಮಲ್ಕೊಂಡೆ, ಇವತ್ತೊಂದಿನ ಇಲ್ಲಿ ಮಲ್ಕೊಳ್ತೀನಿ ಅಂತ ಹೇಳಿದಾಗ ರಾಮ್ಗೆ ಅರ್ಥ ಆಗುತ್ತೆ ಅವಳು ನಾಟಕ ಆಡ್ತಾವಳೆ ಅಂತ. ಆಗ ರಾಮ್ ಇದ್ದವನು ಸರಿ ನೀನು ನಾಳೆ ಹೋಗ್ತಿದ್ಯಾ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ನಾನು ನಿನ್ನ ಮಲ್ಗಕ್ಕೆ ಬಿಡ್ತಾಯಿದ್ದೀನಿ, ಮಲ್ಕೊ ಅಂತ ಹೇಳಿ ಮಲ್ಗಕ್ಕೆ ಹೇಳ್ತಾನೆ. ಇವಳು ಮಲ್ಕೊಂಡು ಸಹ ರಾಮ್ನೇ ನೋಡ್ತಾನೇ ಇರ್ತಾಳೆ. ನೆಕ್ಸ್ಟು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಇಲ್ಲಿ ಪ್ರೇಮ ಮತ್ತು ಕಾವ್ಯನ ಅಪ್ಪ ಅಮ್ಮ ಇಬ್ಬರು ಬಂದಿರ್ತಾರೆ ಅವರಿಬ್ಬರನ್ನ ಕರ್ಕೊಂಡು ಹೋಗೋಕ್ಕೆ. ಪ್ರೇಮ ಹೇಳ್ತಾಳೆ, ಅವ್ರ ಅತ್ತೆ ಕಲ್ಯಾಣಿ ಇದ್ದವಳು ಹೇಳ್ತಾಳೆ, ನಿಮ್ಮ ಮಕ್ಕಳು ನಮ್ಮ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಬಿಟ್ಟವ್ರೆ, ಅವ್ರು ಇಲ್ಲ ಅಂತಂದರೆ ಮನೆ ಬೇಕು ಅನಿಸುತ್ತೆ ಅಂದಾಗ ಪ್ರೇಮ ಇದ್ದವಳು ಅತ್ತೆ ನೀವು ಒಂದು ಮಾತು ಹೇಳ್ಬಿಡಿ ನಾನು ಇಲ್ಲೇ ಉಳ್ಕೊಬಿಡ್ತೀನಿ ಅಂತ ಹೇಳಿದಾಗ ಪ್ರೇಮನ ಅಪ್ಪ ಅಮ್ಮ ಫುಲ್ ಸಂತೋಷ ಪಡ್ತಾರೆ, ನಮ್ಮ ಮಕ್ಕಳು ಈ ಮನೆ ಸಂತೋಷವಾಗಿದ್ದಾರೆ ಅಂತ ನಮಗೆ ಅರ್ಥ ಆಯಿತು ಅಂತ. ಅವಾಗ ಕಲ್ಯಾಣಿನೂ ಹೌದು ನಿಮ್ಮ ಮನೆ ಮಕ್ಕಳು ನಮ್ಮ ಮನೆಗೆ ಸೊಸೆಯಾಗಿ ಬಂದರು, ಆದರೆ ಇವಾಗ ನಮ್ಮನೆ ಮಕ್ಕಳೇ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ನೆಕ್ಸ್ಟು ಎಪಿಸೋಡಲ್ಲಿ ಏನಪ್ಪ ಅಂತಂದರೆ ಮಹಾದೇವ ಕಾವ್ಯ ಇಲ್ಲ ಅಂತ ತುಂಬ ಬೇಜಾರಾಗಿರ್ತಾನೆ. ಇದನ್ನು ಪಂಚಮಿಗೆ ಹೇಳ್ತಾಳೆ, ಏನೋ ಕಣ ಬೇಜಾರಾಗಿದೆಯಾ ಅಂತ. ಅವನೇನು ಉತ್ತರ ಕೊಡಲ್ಲ, ಹೊರಟೋಗ್ತಾನೆ. ನೆಕ್ಸ್ಟು ಅದನ್ನು ನೋಡಿದ ಕಲ್ಯಾಣಿ ನನ್ನ ಮಗ ಕಾವ್ಯನ ತುಂಬ ಹಚ್ಕೊಬಿಟ್ಟವನೇ, ಅವನು ಇಷ್ಟೊಂದು ಬೇಜಾರಾಗ್ತಾನೆ ಅಂತ ನಂಗೆ ಗೊತ್ತಾಗಿರಲಿಲ್ಲ ಅಂತ ಹೇಳ್ತಾಳೆ. ಅದೇ ಇವತ್ತಿನ ಮತ್ತು ನಾಳಿನ ಅಪ್ಡೇಟ್.